ಶುಭೋದಯ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಧನುರ್ ಸಂಕ್ರಮಣದಲ್ಲಿ ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ, ಯಾವ ರಾಶಿಯವರಿಗೆ ಅನುಕೂಲ, ಯಾವ ರಾಶಿಯವರಿಗೆ ಈ ಧನುರ್ ಸಂಕ್ರಮಣ ಅನಾನುಕೂಲ ಎಂಬ ವಿಷಯದ ಬಗ್ಗೆ ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಚರ್ಚೆನ ಮಾಡಲಾಗುತ್ತೆ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿಸಲಾಗುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೀ ನಮಃ. ಹಿರಣ್ಯವರ್ಣಾಂ ಅರಣಿಂ ಸುವರ್ಣರತಸ್ರಜಂ ಚಂದ್ರಂ ಹಿರಣ್ಮಂ ಲಕ್ಷ್ಮೀಂ ಜಾತವೇದೋ ಮಹಾಬಹ ತಾಂ ಮಹಾಬಾಹ ಜಾತವೇದೋ ಲಕ್ಷ್ಮೀಮನಪಾಗಾಮಿನೇ ಯಸ್ಯಾಂ ಹಿರಣ್ಮಂ ಇಂದೇಯಂ ಗಾಮಶ್ವಂ ಪುರುಷಾನಹಂ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಈ ದಿನ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಪುನರ್ವಸು ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರ್ತಕ್ಕಂಥದ್ದು ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಸ್ಥಿತಿಯನ್ನು ತರುತ್ತದೆ. ಪ್ರಪ್ರಥಮ ಬಾರಿಗೆ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ವಿದೇಶ ಮತ್ತು ದೂರ ಪ್ರದೇಶದ ಪ್ರಯಾಣದ ಯೋಗವನ್ನು ತರತಕ್ಕಂಥದ್ದು. ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿ ಸ್ಥಿರಾಸ್ತಿ ಅಥವಾ ವಾಹನದ ಮೇಲೆ ಸಾಲದ ಸಹಾಯವನ್ನು ಮಾಡಬೇಕು ಅಥವಾ ನಾನು ಸಾಲವನ್ನು ತೆಗೆದುಕೊಳ್ಳಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥದ್ದು. ಮಕ್ಕಳ ಆರೋಗ್ಯ ವ್ಯತ್ಯಾಸ, ವಿದ್ಯಾಭ್ಯಾಸದಲ್ಲಿ ಕೊರತೆ ಹೆಚ್ಚಾಗಿ ಕಾಣುವಂಥ ಒಂದು ದಿವಸವನ್ನು ಈ ಮೇಷರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಗುರು ಸಾಯಿನಾಥೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ತೊಡೆಯ ಭಾಗಕ್ಕೆ ಗಲ್ಲಕ್ಕೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು. ಮಕ್ಕಳಲ್ಲಿ ಪ್ರಗತಿ ಅಥವಾ ಮಕ್ಕಳಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗೋದಕ್ಕೆ ದಾರಿಗಳು ಲಭಿಸುವಂಥದ್ದು. ಹಿರಿಯ ಸಹೋದರನಿಂದ ಅಥವಾ ಮಿತ್ರರಿಂದ ಅನುಕೂಲ ಅಥವಾ ವಿದೇಶ ದೂರ ದೇವತಾ ದರ್ಶನಕ್ಕೆ ತೆರಳತಕ್ಕಂಥ ಒಂದು ಸಂದರ್ಭಗಳು ಇವತ್ತಿನ ದಿವಸ ವೃಷಭ ರಾಶಿಯವರದಾಗಿರುವಂಥದ್ದು. ಕಡಲೆಕಾಳು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಪಾಲುದಾರಿಕೆ ವ್ಯವಹಾರದಿಂದ ಸಂಗಾತಿಯಿಂದ ಧನಾಗಮನವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಉಲ್ಲಾಸಯುತವಾದಂಥ ವಾತಾವರಣ, ಸ್ಥಿರಾಸ್ತಿ ಅಥವಾ ವಾಹನದಿಂದ ಧನಾಗಮನವಾಗ್ತಕ್ಕಂಥದ್ದು. ಸಾರಿಗೆ, ಟ್ರಾವೆಲ್ಸ್ ಏಜೆನ್ಸಿ, ಕೃಷಿ, ನೀರು, ಹಾಲು, ತೋಟಗಾರಿಕೆ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥದ್ದು. ಆದರೂ ಕೂಡ ಸ್ವಯಂಕೃತ ಅಪರಾಧದಿಂದ, ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯ ಏರುಪೇರುಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಯು ಕೂಡ ಮಿಥುನ ರಾಶಿಯವರದಾಗಿರುವಂಥದ್ದು. ಸೇವಂತಿಗೆ ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಸ್ವಂತ ಕಾರ್ಯ ಕರ್ತವ್ಯಗಳಿಗೆ ಸಾಲದ ಸಹಾಯಕ್ಕಾಗಿ ಪ್ರಯಾಣವನ್ನು ಮಾಡುವಂಥದ್ದು. ಅಜೀರ್ಣ, ಮೈಕೈ ನೋವು, ಗ್ಯಾಸ್ಟ್ರಿಕ್, ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ, ನ್ಯಾಯ, ನೀತಿ, ಧರ್ಮದ ಮಾರ್ಗದಲ್ಲಿ ನಡೆಯುವಂಥ ಒಂದು ಆಲೋಚನೆಗಳು ಬರುವಂಥದ್ದು. ಮಕ್ಕಳಿಗಾಗಿ ಅಥವಾ ಧಾರ್ಮಿಕ ಕಾರ್ಯಕ್ಕಾಗಿ, ದಾನ ಧರ್ಮಗಳಿಗಾಗಿ ಅಧಿಕ ಖರ್ಚನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತಿನ ದಿವಸ ಕಟಕ ರಾಶಿಯವರದಾಗಿರುವಂಥದ್ದು. ಕುಲಗುರುಗಳ ಧ್ಯಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಅನಿರೀಕ್ಷಿತವಾಗಿ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂಥದ್ದು. ಮಕ್ಕಳ ಜೀವನದ ಅಥವಾ ಸಾಂಸಾರಿಕ ಸಮಸ್ಯೆಗಳಿಗೆ ಮುಕ್ತಿ ಲಭಿಸುವಂಥ ಒಂದು ದಿವಸ. ದೇವಸ್ಥಾನ, ಪುಣ್ಯಕ್ಷೇತ್ರ ಅಥವಾ ಶಿಕ್ಷಣ ಸ್ಥಳಗಳಲ್ಲಿ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ. ದಾನ ಧರ್ಮದ ಸಂದರ್ಭಗಳು ಬರ್ತಕ್ಕಂಥದ್ದು. ಮಕ್ಕಳಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತಿನ ದಿವಸ ಈ ಸಿಂಹರಾಶಿಯವರದಾಗಿರುವಂಥದ್ದು. ಅರಿಶಿಣದ ಬಟ್ಟೆಯನ್ನು ಧರಿಸಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಗೃಹಾರಂಭ, ವಿವಾಹ ಮುಂತಾದ ಶುಭ ಕಾರ್ಯಗಳಿಗೆ ಕಾಲ ಕೂಡಿ ಬರುವಂಥದ್ದು. ಹಿರಿಯರಿಂದ, ಮಧ್ಯಸ್ಥರಿಂದ ಅಥವಾ ಸ್ನೇಹಿತರಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವಂಥದ್ದು. ತಾಯಿಯಿಂದ ಧನಾಗಮನ ಮತ್ತು ಲಾಭವಾಗ್ತಕ್ಕಂಥದ್ದು. ಅತಿಯಾದ ಒಳ್ಳೆಯತನದ ನಡವಳಿಕೆಯಿಂದ ನೋವನ್ನು ಅನುಭವಿಸ್ತಕ್ಕಂಥ ವಾತಾವರಣ ಈ ಕನ್ಯಾ ರಾಶಿಯವರದಾಗಿರುವಂಥದ್ದು. ಶಿವಾಲಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಭಾವನಾ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನಮ್ಮ ಮಕ್ಕನ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯ ಗೊತ್ತಾ? 7/5/1997. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ. ಸರಿ, ಗುರುಗಳಿದ್ದಾರೆ. 7:10 ಬೆಳಿಗ್ಗೆ 7:10. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ.
ಈ ಜಾತಕದ ಪ್ರಕಾರವಾಗಿ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಭರಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಬುಧ ವಕ್ರತ್ವವನ್ನು ಹೊಂದಿರತಕ್ಕಂಥ ಶುಕ್ರ ಸ್ವಕ್ಷೇತ್ರ, ಅದರಲ್ಲೂ ಕೂಡ ಲಗ್ನಾಂಶವನ್ನು ನೋಡಿದಾಗ ರೋಹಿಣಿ ನಕ್ಷತ್ರದಲ್ಲಿ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ಹತ್ತತ್ರ 2 ವರ್ಷಗಳಿಂದ ಈಚೆಗಂತೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣ ಆಗಿ ಬರ್ತಾ ಇದೆ. ಎಕ್ಸೆಸ್ ಆಫ್ ಈಟು ಅಂದರೆ ಉಷ್ಣಬಾಧಗಳಿಗೆ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥದ್ದು, ವಿಪರೀತವಾದಂಥ ಸಿಟ್ಟು ಸೆಡವು, ಮನೆಯಲ್ಲೆಲ್ಲವೂ ಕೂಡ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರ್ತಾ ಇದೆ. ಯಾಕೋ ಆರೋಗ್ಯದ ಶೀತ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ಗಳು ಜಾಸ್ತಿ ಕಾಣ್ತಾ ಇರ್ತಕ್ಕಂಥದ್ದು, ಉಷ್ಣಬಾಧಗಳು ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು, ಕಫಬಾಧಗಳು ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು, ಆಹಾರ ವ್ಯತ್ಯಾಸಗಳು ಕಾಣ್ತಾ ಇರ್ತಕ್ಕಂಥದ್ದು, ಅವಾಗ ಕಾಲಿಗೆ ಪೆಟ್ಟು ಮಾಡಿಕೊಳ್ತಾ ಇರ್ತಕ್ಕಂಥದ್ದು, ಯಾಕೋ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿ ಬರ್ತದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲವಾಗಬೇಕು ಅಂದರೆ ಒಂದು ಕೆಲಸವನ್ನು ಮಾಡಿ, ಪ್ರತಿ ಮಂಗಳವಾರ ದಿವಸ ಅಲ್ಲೆಲ್ಲಾದರೆ ಗಣಪತಿ ದೇವಸ್ಥಾನವಿದ್ದರೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಮಾಡಿಸೋದಕ್ಕೆ ಹೇಳಿ, ಅಥವಾ ಅಷ್ಟೋತ್ತರವನ್ನಾದರೂ ಕೂಡ ಮಾಡೋದಕ್ಕೆ ಹೇಳಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಲಾಲ್ ಸಾಬನ್ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 1/4/1978 ಮೇಡಮ್. ಹುಟ್ಟಿದ ಸಮಯ? ಸಮಯ ರಾತ್ರಿ 10:15 ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮ ಶಿವಾಯ. ನಮಸ್ಕಾರ ಗುರುಗಳೇ. ನಮ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಶನಿ ವಕ್ರತ್ವ, ಕುಜ ನೀಚತ್ವವನ್ನು ಹೊಂದಿರತಕ್ಕಂಥದ್ದು, ಬುಧನೋ ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಅನುರಾಧ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಹತ್ತತ್ರ 3 ವರ್ಷಗಳಿಂದ ಯಾವುದೂ ಕೂಡ ಕೈ ಎತ್ತುತ್ತಾ ಇಲ್ಲ. ಯಾವುದೂ ಕೂಡ ಯಾವ ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ರೂ ಕೂಡ ನಷ್ಟಗಳನ್ನು ತೋರಿಸ್ತಾ ಇದೆ. ಒಂದು ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ, ಎಳೆದಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ತೋರಿಸ್ತಾ ಇರ್ತಕ್ಕಂಥ ವಾತಾವರಣ. ಅದರಲ್ಲೂ ಕೂಡ ಉದ್ಯೋಗದಲ್ಲಂತೂ ಕೂಡ ಒಂದೇ ಸ್ಟೇಬಲ್ ಆದಂಥ ಸ್ಥಿತಿ, ಅಂದರೆ ಅತ್ತ ಪ್ರಗತಿ 3-6 ಏರ್ತಾ ಇಲ್ಲ, 3 ಇಳಿತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಏನನ್ನೂ ಕೂಡ ಗಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲವ ಅನ್ನೋ ರೀತಿಯಾದಂಥ ಆತಂಕಗಳು ಈ ಜಾತಕಕ್ಕೆ ಸೃಷ್ಟಿ ಆಗ್ತಾ ಇದೆ. ಹೌದೋ ಅಲ್ವೋ? ಹೌದು ಗುರುಗಳೇ. ಹೇಳಿ, ಏನಾಗಬೇಕು? ಏನು ಪರಿಹಾರ ಏನು ಮಾಡಬೇಕು? ಪ್ರತಿ ಶನಿವಾರ ದಿವಸ ಅಲ್ಲೆಲ್ಲಾದರೂ ವಯಸ್ಸಾದರ ವೃದ್ಧಾಶ್ರಮಗಳಿದ್ದರೆ ಅಥವಾ ವಯೋವೃದ್ಧರ ವೃದ್ಧಾಶ್ರಮಗಳಿದ್ದರೆ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಅವರಿಗೆ ಹಾಕ್ಕೊಳ್ಳೋದಕ್ಕೆ ಬಟ್ಟೆಯ ಸಹಾಯ, ಮತ್ತು ತಿಂಗಳಿಗೊಂದು ಬಾರಿಯೋ ಅಥವಾ ನಿಮ್ಮ ಶಕ್ತಿ ಪ್ರಕಾರ 6 ತಿಂಗಳಿಗೊಂದು ಬಾರಿಯೋ ಆ ವೃದ್ಧಾಶ್ರಮಗಳಲ್ಲಿ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿ, ನಿಮಗೆ ಏಳಿಗೆ ಆಗುತ್ತೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಶುಗರ್, ಅಜೀರ್ಣ ದೋಷ, ಮೈಕೈ ನೋವು, ಮೂತ್ರ ದೋಷಗಳಿಂದ ಅನಾರೋಗ್ಯ ಪೀಡಿತವಾಗ್ತಕ್ಕಂಥದ್ದು, ಉದ್ಯೋಗ ನಿಮಿತ್ತ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದು, ವಿದೇಶದಲ್ಲಿ ದೂರ ಪ್ರದೇಶದಲ್ಲಿ ಉದ್ಯೋಗ ಯೋಗ ಪ್ರಾಪ್ತಿಯಾಗುವಂಥದ್ದು, ನೆರೆಹೊರೆಯವರು ದೂರವಾಗ್ತಕ್ಕಂಥದ್ದು, ಸ್ಥಳ ಬದಲಾವಣೆಯ ಆಲೋಚನೆಯನ್ನು ಮಾಡ್ತಕ್ಕಂಥ ವಾತಾವರಣ ಈ ತುಲಾರಾಶಿನವ್ರದ್ದಾಗಿರುವಂಥದ್ದು. ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಪಿತ್ರಾರ್ಜಿತ ಸಮಸ್ಯೆಗಳು ಬಗೆಹರಿಯುವಂಥದ್ದು, ತಂದೆಯಿಂದ ಲಾಭವಾಗ್ತಕ್ಕಂಥದ್ದು, ಗೌರವಯುತ ಅಥವಾ ಗಣ್ಯ ವ್ಯಕ್ತಿಗಳಿಂದ ಹಿರಿಯರಿಂದ ಪ್ರಶಂಸೆ ಮತ್ತು ಹೊಗಳಿಕೆಗೆ ಪಾತ್ರರಾಗ್ತಕ್ಕಂಥದ್ದು, ಮಕ್ಕಳ ಜೀವನ ಸುಧಾರಿಸುವಂಥ ಸ್ಥಿತಿ, ಸಂತಾನ ದೋಷಗಳಿಗೆ ಮುಕ್ತಿ ಲಭಿಸುವಂಥದ್ದನ್ನು ಇವತ್ತಿನ ದಿವಸ ಈ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಮಕ್ಕಳಿಗೆ ಸಿಹಿ ತಿನಿಸನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನಸ್ಸು ರಾಶಿ, ಉದ್ಯೋಗ ಸ್ಥಳದಲ್ಲಿ ಆಕಸ್ಮಿಕವಾದಂಥ ಅವಘಡಗಳು ಎದುರಾಗುವಂಥದ್ದು, ವಾಹನಗಳಿಂದ ಪೆಟ್ಟು, ಸ್ಥಿರಾಸ್ತಿ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸ್ಥಳ ಅವಕಾಶಗಳು ಸಿಗುವಂಥದ್ದು, ಸದಾ ದೈವ ಚಿಂತನೆಯಲ್ಲಿರ್ತಕ್ಕಂಥ ಒಂದು ಸ್ಥಿತಿ, ಉನ್ನತ ಪದವಿ, ಉದ್ಯೋಗ, ಉತ್ತಮ ಹೆಸರು ಅಥವಾ ಹೆಚ್ಚಿನ ಧನ ಸಂಪಾದನೆ ಮಾಡಬೇಕೆನ್ನುವಂಥ ಒಂದು ಹಂಬಲಗಳು ಹೆಚ್ಚಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಧನಸ್ಸು ರಾಶಿಯನ್ನು ನೋಡುವಂಥದ್ದು. ಆಲೂಗಡ್ಡೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಗಂಟಲು ನೋವು, ಉಸಿರಾಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ಸ್ನೇಹಿತರಿಗಾಗಿ ಸಂಗಾತಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ನಷ್ಟ ಮತ್ತು ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಮಂಗಳ ಕಾರ್ಯಗಳಿಗಾಗಿ
ಕಾಲ ಕೂಡಿ ಬರ್ತಕ್ಕಂಥದ್ದು, ಮಂಗಳ ಕಾರ್ಯಗಳಿಗಾಗಿ ಪ್ರಯಾಣ ಮಾಡುವಂಥ ಒಂದು ಸನ್ನಿವೇಶಗಳಾದರೂ ಕೂಡ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಮಕರ ರಾಶಿಯವರು ನೋಡುವಂಥದ್ದು. ಪಾರ್ವತೀ ದೇವಿಗೆ ಅರಿಶಿನವನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಅನಿರೀಕ್ಷಿತವಾಗಿ ಸಾಲದ ಸಹಾಯ ಅಥವಾ ಧನಾಗಮನವಾಗ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದು. ಹಿರಿಯ ಸಹೋದರನಿಂದ ಮಿತ್ರರಿಂದ ಎಡವಟ್ಟುಗಳಾಗ್ತಕ್ಕಂಥದ್ದು, ಅವರಿಂದ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮೆಟ್ಟಿಲೇ ಇರುವಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಅಥವಾ ಅವರೊಂದಿಗೆ ಕಲಹಗಳಾದರೂ ಕೂಡ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ಅತಿಯಾದ ಆಹಾರ ಸೇವನೆಯಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣ ಈ ಕುಂಭರಾಶಿನವ್ರದ್ದಾಗಿರುವಂಥದ್ದು. ಓಂ ಶ್ರೀ ಗುರು ಮರಳಸಿದ್ದೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಉತ್ತಮ ಹೆಸರು ಮಾನ ಸನ್ಮಾನಗಳು ಲಭಿಸುವಂಥದ್ದು, ಗೌರವಕ್ಕೆ ಪಾತ್ರರಾಗ್ತಕ್ಕಂಥ ವಾತಾವರಣ, ಉದ್ಯೋಗದಲ್ಲಿ ಬಡ್ತಿ ಆಗುವಂಥ ಒಂದು ಸನ್ನಿವೇಶಗಳು, ಮಕ್ಕಳು ಉತ್ತಮ ದಾರಿಯಲ್ಲಿ ನಡೆಯುವಂಥ ಒಂದು ವಾತಾವರಣ, ಅಥವಾ ಮಕ್ಕಳ ಶುಭ ಕಾರ್ಯಗಳಿಗಾಗಿ ಯಶಸ್ಸನ್ನು ಕಾಣತಕ್ಕಂಥ ಒಂದು ಸ್ಥಿತಿ ಈ ಮೀನರಾಶಿನವ್ರದ್ದಾಗಿರುವಂಥದ್ದು. ಗೋಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಸವಿತಾ ಅನ್ನೋರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 2/6/1995 ರಾತ್ರಿ 11:55. ಸರಿ, ಆಯ್ತು. ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಅವನು ವಿದ್ಯಾಭ್ಯಾಸ ಇವಾಗ ಇಂಜಿನಿಯರ್ ಲಾಸ್ಟ್ ಇಯರ್ ಗುರುಜಿ. IAS ಮಾಡಿಸ್ಬೇಕು ಅಂತಿದ್ದೀವಿ, ಮಾಡ್ತಾನೆ ಇದ್ರೆ ಕೆಲಸ ಸಿಗುತ್ತಾ ಇಂಜಿನಿಯರ್ ಆಗ್ತಿದ್ದಂಗೆ ಅಂತ ಗುರುಜಿ. ಈ ಜಾತಕ ಪ್ರಕಾರವಾಗಿ ಪುಷ್ಯಮಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಗುರು ವಕ್ರತ್ವ ಬುಧ ವಕ್ರತ್ವ ಲಗ್ನಾಂಶವನ್ನು ನೋಡಿದಾಗ ಧನಿಷ್ಠಾ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಖಂಡಿತವಾಗಲೂ ಕೂಡ ನೀವು IAS ಮಾಡಿಸಬಹುದು. 100% ಈ ಜಾತಕಕ್ಕೆ ಆ ಯೋಗಗಳೆಲ್ಲವೂ ಪ್ರಾಪ್ತಿಯಾಗಿದೆ. ಏಕೆಂದರೆ ವಿಪರೀತವಾದಂಥ ಬುದ್ಧಿವಂತಿಕೆ, ವಿದ್ಯಾಭ್ಯಾಸದಲ್ಲಿ ಎಂದೂ ಕೂಡ ಹಿನ್ನಡೆಯನ್ನು ನೋಡೇ ಇಲ್ಲ. ಒಳ್ಳೆ ಪರ್ಸೆಂಟೇಜ್ ತಕ್ಕೊಂಡೇ ಬಂದಿರತಕ್ಕಂಥದ್ದು, ಉತ್ತಮವಾದಂಥ ರೀತಿಯಲ್ಲಿ ಓದ್ತಾ ಇರ್ತಕ್ಕಂಥ ಒಂದು ಜಾತಕವಾಗಿರತಕ್ಕಂಥದ್ದು. ಹಾಗಾಗಿ ನೀವು ಯೋಚನೆ ಮಾಡ್ತಕ್ಕಂಥದ್ದೇ ಬೇಡ, ಖಂಡಿತವಾಗ್ಲೂ ಮಾಡಿಸಿ. IAS IPS ಯಾವುದು ಬೇಕಾದರೂ ಮಾಡಿಸ್ಬೋದು. ಆ ಅರ್ಹತೆಗಳು ಈ ಜಾತಕಕ್ಕೆ ಇದೆ. ಏನು ಬೇಕಾದರೂ ಓದಿಸ್ಬೋದು. ಅಂತ ಉತ್ತಮವಾದಂಥ ಜಾತಕ. ಎಜುಕೇಶನ್ ತುಂಬಾ ಅದ್ಭುತವಾಗಿದೆ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹೆಸರೇನು? ಬದ್ರಿ ಅಂತೇಳಿ ನಿಮ್ಮ ಹೆಸರು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಜನ್ಮ ದಿನಾಂಕ 28/7/1991. ನನ್ನ ಹೆಸರು ಆಕ್ಚುಲಿ ಫುಲ್ ನೇಮ್ ಒಂದು ವೀರಭದ್ರಪ್ಪ ಅಂತೇಳಿ. ಹುಟ್ಟಿದ ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ ವೀರಭದ್ರಪ್ಪ ಅವರು. ಓಕೆ ಮೇಡಮ್. ನಮಃ ಶಿವಾಯ. ನಮಸ್ತೆ ಗುರುಗಳೇ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 1 ರಿಂದ 12 9 ಗುರುಗಳೇ. ವಿಶೇಷವಾಗಿ ಈ ಜಾತಕಕ್ಕೆ ಬೆಳೆಯಬೇಕು ಅನ್ನೋ ರೀತಿಯಾದಂತಹ ಆಸೆಗಳು ಕಾಣ್ತಾ ಇದೆ. ಆದರೆ ಒಳ್ಳೆಯತನದ ಸ್ಥಿತಿಯೂ ಇದೆ, ಒಳ್ಳೆಯ ಕುಟುಂಬವೂ ಇದೆ, ಒಳ್ಳೆಯ ವಾತಾವರಣದಲ್ಲೂ ಬೆಳೆದಿರ್ತಕ್ಕಂಥದ್ದು. ಆದರೆ ಏಳಿಗೆಗಳು ಕಾಣ್ತಾ ಇಲ್ಲ. ಸ್ವಯಂಕೃತ ಅಪರಾಧಿಗಳಾಗ್ತೀರಿ. ಆ ಥರದ ನಿರ್ಧಾರಗಳನ್ನು ತಗೊಂಡು ಸಡನ್ ಯಾವ್ದಾರ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತೀರಿ, ಅದರಿಂದ ನಷ್ಟವನ್ನು ಅನುಭವಿಸ್ತೀರಿ. ಮತ್ತೊಂದು 4-5 ವರ್ಷಗಳ ಕಾಲ ಸುಧಾರಿಸ್ಕೊಳ್ಳೋಕೆ ಟೈಮ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿಮ್ಮ ಜೀವಿತಾವಧಿನಲ್ಲಿ ಸಂಪೂರ್ಣವಾಗಿ ಇದನ್ನೇ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇದೆ. ಒಂದು. ಎರಡನೇದಾಗಿ ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ದಾಯಾದಿಗಳಿಗೆ ಸಹಿಸದ ರೀತಿಯಲ್ಲಿ ಇರ್ತಕ್ಕಂಥದ್ದು, ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಕುಹಿಕೆಗಳಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ತೋರಿಸ್ತಾ ಇದೆ. ಹೌದೋ ಅಲ್ವೋ? ನಿಜ ಗುರುಗಳೇ, ನಿಜ ಗುರುಗಳೇ. ಹೇಳಿ, ಏನಾಗಬೇಕು ಗುರುಗಳೇ? ಈಗ ಏನಿಲ್ಲ, ನಾವು ಈಗ ನಂದು ಆಕ್ಚುಲಿ ಎಕ್ಸಿಬಿಷನ್ ಅಮ್ಯೂಸ್ಮೆಂಟ್ ಪಾರ್ಕ್ ಆರ್ಗನೈಸರು. ನಾನು ಅದು ಯಾವುದು ಕೆಲವೊಂದ್ ಕಡೆ ಎಷ್ಟು ಲಾಭ ಬರುತ್ತೆ, ಕೆಲವೊಂದು ಸಿಕ್ಕಾಬಿಟ್ಟು ಇತ್ತೀಚೆಗೆ ಯಾವ್ದೋ ಒಂದು ಕಾರಣದಿಂದ ನನಗೆ ಲಾಸ್ ಬರ್ತದೆ. ಆಮೇಲೆ ನನಗೆ ಏನೋ ಒಂದು ಬಿಸ್ನೆಸ್ ಮಾಡಕ್ ಅನ್ಕೊಂಡಿದ್ದೀನಿ. ಆ ಬಿಸ್ನೆಸ್ ಮಾಡಕ್ ಅನ್ಕೊಂಡ್ರು ಸಹ ಅದು ಕೈ ಕೂಡಿ ಬರ್ತಾ ಇಲ್ಲ. ಅದನ್ನೇ ಇಲ್ಲಿವರೆಗೆ ಹೇಳಿರ್ತಕ್ಕಂಥದ್ದು. ಒಂದು ಕೆಲಸ ಮಾಡಿ, ನಿಮಗೆ ಅಭಿವೃದ್ಧಿಗಳಾಗಬೇಕು ಅಂತಂದ್ರೆ ಪ್ರತಿ ಮಂಗಳವಾರ ಅಲ್ಲೆಲ್ಲಾದ್ರೂ ಗಣಪತಿ ಸುಬ್ರಹ್ಮಣ್ಯ ಎರಡೂ ದೇವಸ್ಥಾನಗಳಿರ್ತಕ್ಕಂಥ ದೇವಸ್ಥಾನವಿದ್ದರೆ ಆ ಕ್ಷೇತ್ರಕ್ಕೆ ಹೋಗಿ ಇಬ್ಬರಿಗೂ ಕೂಡ ಗಣಪತಿ ಮತ್ತೆ ಸುಬ್ರಹ್ಮಣ್ಯ ಇಬ್ಬರಿಗೂ ಕೂಡ ಕಣಿಗೆಲೆ ಹೂವು ಮತ್ತೆ ಮಲ್ಲಿಗೆ ಹೂವು ಎರಡೂ ಹೂವಿನಿಂದ ಅಷ್ಟೋತ್ತರವನ್ನ ಮಾಡಿಸಬೇಕು. ಆ ಎರಡೂ ಹೂವಿನಿಂದ ಅಷ್ಟೋತ್ತರವನ್ನ ಮಾಡಿಸಿ, ಒಂದು ಕಣಿಗೆಲೆ ಹೂವು ಒಂದು ಮಲ್ಲಿಗೆ ಹೂವನ್ನು ಎರಡನ್ನೂ ತೆಗೆದುಕೊಂಡು ನಿಮ್ಮ ಜೇಬಿನಲ್ಲಿ ಮತ್ತೆ ನೆಕ್ಸ್ಟ್ ಮಂಗಳವಾರ ಮಾಡಿಸೋವರೆಗೂ ನಿಮ್ಮ ಜೇಬಿನಲ್ಲಿ ಅದನ್ನು ಇರಿಸ್ಕೊಳ್ಬೇಕು. ನೆಕ್ಸ್ಟ್ ಮಂಗಳವಾರ ಮಾಡಬೇಕಾದ್ರೆ ಅದು ಉದ್ಯಾಪನೆಯನ್ನು ಅದೇ ದೇವಸ್ಥಾನದಲ್ಲಿ ಮಾಡಿ ಮತ್ತೆ ಅದೇ ರೀತಿಯಲ್ಲಿ ಯಥಾವತ್ತು ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು. ಒಂದು 48 ವಾರಗಳ ಕಾಲ ಇದನ್ನು ಮಾಡಿ, ನಿಮಗೆ ಒಳ್ಳೆಯ ದಾರಿ ಸಿಗುತ್ತೆ. ಶುಭವಾಗಲಿ.
ಕರೆ ಮಾಡಿದ್ದಕ್ಕೆ ಧನ್ಯವಾದ. ಗುರುಗಳೇ, ನಿನ್ನೆಯಿಂದ ಧನುರ್ಮಾಸ ಆರಂಭ ಆಗಿದೆ. ಈ ಧನುರ್ ಸಂಕ್ರಮಣದಲ್ಲಿ ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಹಾಗೆ ಯಾವ ರಾಶಿಯವರಿಗೆ ಅನುಕೂಲ, ಯಾವ ರಾಶಿಯವರಿಗೆ ಕಂಟಕ ಕಾದಿದೆ, ತಿಳಿಸ್ಕೊಡಿ. ಖಂಡಿತ. ಅದೆಲ್ಲದಕ್ಕಿಂತ ಮೊದಲು ರೈತರಿಗೋಸ್ಕರವಾಗಿ ಬೋರ್ ಪಾಯಿಂಟ್ ಮಾಡ್ಕೊಳ್ತಕ್ಕಂಥ ಒಂದು ಅಭಿಯಾನವನ್ನು, ಅಂದರೆ ನಿಮ್ಮ ಜಮೀನುಗಳಿಗೆ ಬಂದು ಬೋರ್ ಪಾಯಿಂಟ್ಗಳನ್ನು, ನೀರು ಎಲ್ಲಿ ಉತ್ತಮವಾದಂಥ ನೀರಿದೆ ಅಂತಕ್ಕಂಥ ತೋರಿಸುವಂಥ ಒಂದು ಅಭಿಯಾನವನ್ನು ಹಾಕ್ಕೊಂಡಿದ್ದೀವಿ. ಯಾರ್ಯಾರು ಬೋರ್ ಪಾಯಿಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಕಚೇರಿ ನಂಬರ್ಗೆ ಫೋನ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಕೊಡ್ಬೇಕು. ನಿಮ್ಮ ಊರಿಗೆ ಬರತಕ್ಕಂಥ ದಿವಸವನ್ನು ಅವರು ತಿಳಿಸ್ಕೊಡ್ತಾರೆ. ಅಂಥ ದಿವಸ ಬಂದು ನಿಮ್ಮ ಜಮೀನಿಗೆ ಬಂದು ಬೋರ್ ಪಾಯಿಂಟ್ ಮಾಡ್ಕೊಳ್ತಕ್ಕಂಥ ಒಂದು ಅಭಿಯಾನವನ್ನು ರೈತರಿಗೋಸ್ಕರ ಮಾಡ್ತಾ ಇದ್ದೀವಿ. ರೈತರ ಉತ್ತಮ ಜೀವನಕ್ಕೋಸ್ಕರ ಈ ಒಂದು ಅಭಿಯಾನವನ್ನು ನನ್ನ ಆತ್ಮಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ರವಿಯ ಸ್ಥಿತಿ, ರವಿ ಧನಸ್ಸು ರಾಶಿಗೆ ಪ್ರವೇಶ, ಧನಸ್ ಸಂಕ್ರಮಣ ಅಂತ ಪ್ರತಿ ತಿಂಗಳು ಕೂಡ ಸಂಕ್ರಮಣ, ಇದು ಧನಸ್ ಸಂಕ್ರಮಣ ಅಂತಕ್ಕಂಥದ್ದು ಕರೀತಕ್ಕಂಥದ್ದು. ಏನೆಲ್ಲ ಸ್ಥಿತಿಯನ್ನು ತರುತ್ತದೆ ಈ ಧನಸ್ ಸಂಕ್ರಮಣ ಅಂತಕ್ಕಂಥದ್ದು? ಸಾಮಾನ್ಯವಾಗಿ ಮೇಷರಾಶಿನವರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿನಲ್ಲಿ ಎಲ್ಲೋ ಈ ತಿಂಗಳು ಒಳ್ಳೆಯ ಉತ್ತಮವಾದಂಥ ಸ್ಥಿತಿಯನ್ನು ಅಥವಾ ಮಕ್ಕಳಿಂದ ಬಲವನ್ನು, ಅಂದರೆ ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳೆಲ್ಲರಿಗೂ ಕೂಡ ಮಕ್ಕಳಿಂದ ಸ್ವಲ್ಪ ಬಲ ಸಿಗತಕ್ಕಂಥ ಒಂದು ಸನ್ನಿವೇಶಗಳು, ಸ್ಥಿತಿಗಳು ನಿರ್ಮಾಣ ಆಗಿ ಬರ್ತಕ್ಕಂಥ ಒಂದು ವಾತಾವರಣವಿರ್ತದೆ. ಅವರಿಂದ ಲಾಭವಾಗ್ತಕ್ಕಂಥದ್ದು, ಯಾವುದೋ ಒಂದು ಮುಖಾಂತರವಾಗಿ ಲಾಭವಾದ ಪ್ರಮಾಣಗಳು ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡ್ತಾ ಇರ್ತಕ್ಕಂಥದ್ದು. ಯಾಕೋ ತಂದೆ ಮಕ್ಕಳಲ್ಲಿ ವೈಮನಸ್ಸು ಇದ್ದಂಥದ್ದು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಅದಕ್ಕೆ ಉತ್ತಮವಾದಂಥ ಸ್ಥಿತಿ ಬರುವಂಥದ್ದಕ್ಕೆ ಒಂದು ರಾಮಬಾಣವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯಾರ್ಯಾರು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಿತಿ ಇದೆಯೋ ಅವುಗಳಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು. ನಂತರವಾಗಿ ಗೌರ್ಮೆಂಟ್ ಕೇಸ್ಗಳು ಅಥವಾ ಗೌರ್ಮೆಂಟ್ ವ್ಯವಹಾರಗಳೇನಿದೆ ಅವೆಲ್ಲವೂ ಕೂಡ ಮುಂದೂಡ್ತಕ್ಕಂಥದ್ದು. ಕೋರ್ಟ್ ಮೆಟ್ಟಿಲೇ ಇರ್ತಕ್ಕಂಥ ಒಂದು ಸ್ಥಿತಿಯೂ ನಿರ್ಮಾಣ ಆಗುತ್ತೆ. ಏನಾದರೂ ಒಂದು ಸ್ವಲ್ಪ ಸ್ಥಳ ಆಸ್ತಿದೆ, ಏನಾದರೂ ತಗಾದೆಗಳಿದ್ದರೆ ಅಥವಾ ಗೌರ್ಮೆಂಟಿಂದಲೂ ಸರ್ಕಾರದಿಂದಲೂ ಕೂಡ ಅದಕ್ಕೆ ಮುದ್ರೆ ಬೀಳ್ತದೆ, ಈ ಆಸ್ತಿ ನಿಮ್ಮದಲ್ಲ ಅಂತಕ್ಕಂಥದ್ದು. ಈ ರೀತಿಯಾದಂಥ ಸ್ಥಿತಿ ಇದೆ. ಮೊದಲು ನೋಡ್ಕೊಳ್ತಕ್ಕಂಥದ್ದು ಬಹಳ ಬಳಿತು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ದಾಂಪತ್ಯ ಕಲಹಗಳು ಹೆಚ್ಚಾಗಿ ಪೀಡಿಸ್ತಕ್ಕಂಥದಕ್ಕೆ ದಾರಿ ಆಗ್ತದೆ. ಅಹಂಭಾವಗಳು ಹೆಚ್ಚಾಗ್ತದೆ. ನಾನು ಅಂತಕ್ಕಂಥದ್ದು ಸ್ಥಿತಿ ಜಾಸ್ತಿ ಆಗ್ತದೆ. ಅನಗತ್ಯವಾಗಿ ತಿರುಗಾಟಗಳು ಜಾಸ್ತಿ ಆಗ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಒಬ್ಬರಿಗೊಬ್ಬರು ಮನಸ್ತಾಪಗಳು ಬರ್ತಕ್ಕಂಥ ಸ್ಥಿತಿಯನ್ನು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲದ ಸಹಾಯವನ್ನು ಪಡೆಯಬೇಕು, ಬ್ಯಾಂಕ್ಗಳಿಂದ ಏನಾದರೂ ಸಾಲ ಪಡೆಯಬೇಕು ಅನ್ನೋ ರೀತಿಯಾದಂಥ ಏನಾದರೂ ಸ್ಥಿತಿ ಇತ್ತು ಅಂದರೆ ಅದೆಲ್ಲವೂ ಕೂಡ ಈಸಿಯಾಗಿ ಆಗ್ತಕ್ಕಂಥದ್ದಕ್ಕೆ ದಾರಿ ಇರ್ತದೆ. ಸರ್ಕಾರಿ ಕೆಲಸಗಳಾಗಬೇಕು ಅಂದರೆ ಅನುಕೂಲಗಳಾಗ್ತದೆ. ಶತ್ರುದಮನವಾಗಬೇಕು, ಅನುಕೂಲವಾಗುತ್ತೆ. ದೈವದ ಆಶೀರ್ವಾದವಾಗಬೇಕು, ಅನುಕೂಲವಾಗುತ್ತೆ. ದೈವ ಶಾಪದಿಂದ ಮುಕ್ತಿಯಾಗಬೇಕು, ಅನುಕೂಲವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡ್ತದೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಪಂಚಮ ಸ್ಥಿತನಾಗಿರ್ತಕ್ಕಂಥ ರವಿಭಾವ ಗರ್ಭದೋಷಗಳಿಗೆ ಸಂಬಂಧಪಟ್ಟಂತೆ ದೋಷಗಳನ್ನು ಅರ್ಥತಾನೆ. ಯಾರ್ಯಾರು ಗರ್ಭವನ್ನು ಧರಿಸಿರ್ತೀರೋ ಅವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತಾಗಿರ್ತದೆ. ಎಲ್ಲೋ ಸಣ್ಣದಾಗಿ ಏನೋ ಸಣ್ಣ ಮಿಸ್ಟೇಕ್ ನೀವೇ ಮಾಡಿಕೊಂಡು ಸಣ್ಣ ವಸ್ತುಗಳನ್ನು ತಂದುಕೊಳ್ತಕ್ಕಂಥದ್ದು. ತದನಂತರವಾಗಿ ವಿಶೇಷವಾಗಿ ಇನ್ನೊಂದು ಬಹಳ ಮುಖ್ಯವಾದಂತಹ ಸ್ಥಿತಿ ಏನಂದ್ರೆ ಸ್ವಯಂಕೃತ ಅಪರಾಧಗಳಿಂದ ನೋಡಿ ಈ 2 ದಿವಸದಿಂದ ಈ ಸಿಂಹರಾಶಿನವರಿಗೆ ಏನು ಮಾಡೋದಕ್ಕೂ ಆಸಕ್ತಿಗಳಿಲ್ಲ. ದಾಂಪತ್ಯದಲ್ಲೂ ಆಸಕ್ತಿ ಇಲ್ಲ, ತನ್ನ ಸಂಗಾತಿ ಮೇಲೂ ಆಸಕ್ತಿ ಇಲ್ಲ, ಯಾವುದೂ ಆಸಕ್ತಿ ಇಲ್ಲ. ಏನೂ ಬೇಡಪ್ಪ ಒಂಟಿಯಾಗಿ ಎದ್ದು ಬಿಡೋ ನನ್ನ ಸ್ಥಿತಿ ನಿರ್ಮಾಣ ಆಗಿರ್ತದೆ. ಇಂತಹ ಒಂದು ವಾತಾವರಣ ಸ್ಥಿತಿ ಆಗ್ತದೆ. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ನಷ್ಟಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆಸ್ತಿಯಿಂದ ನಷ್ಟಗಳು, ಸರ್ಕಾರಿ ಅಧಿಕಾರಿಗಳಿಂದ ನಷ್ಟಗಳು, ರಾಜಕೀಯ ವ್ಯಕ್ತಿಗಳಿಂದ ನಷ್ಟಗಳಾಗ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನಷ್ಟಗಳು ಅಧಿಕವಾಗಿ ಬೇಡಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ತೋರಿಸುತ್ತೆ. ತದನಂತರವಾಗಿ ಅನುಕೂಲದ ಒಂದು ಭಾವವನ್ನು ಕೂಡ ನೋಡ್ತಕ್ಕಂಥದ್ದನ್ನು ನೋಡಬಹುದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ದೂರ ಪ್ರಯಾಣವನ್ನು ಮಾಡಬೇಕು, ಉತ್ತಮ ಬಡ್ತಿ ಲಭಿಸಬೇಕು, ಉದ್ಯೋಗ ಬದಲಾವಣೆ ಆಗಬೇಕು ಅಂದರೆ ಉತ್ತಮ ಸ್ಥಿತಿಯನ್ನು ನೋಡಬಹುದು. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ತುಂಬಾ ಅನುಕೂಲದ ಒಂದು ಭಾವವನ್ನು ನೋಡಿದ್ರು ಕೂಡ ಉದ್ಯೋಗದಿಂದ ಧನಪ್ರಾಪ್ತಿ ಆಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗದಲ್ಲಿ ಪ್ರಗತಿ, ಸರ್ಕಾರಿ ಉದ್ಯೋಗ ಲಭಿಸ್ತಕ್ಕಂಥದ್ದು ನೋಡಬಹುದು. ಇನ್ನು ತಂದೆಯಿಂದ ಧನುಸ್ಸು ರಾಶಿನವರಿಗೆ ತಂದೆಯಿಂದ ಅನುಕೂಲವಾಗ್ತಕ್ಕಂಥದ್ದು. ಮಕರ ರಾಶಿನವರಿಗೆ ಅಷ್ಟಮ ಸ್ಥಿತನಾಗಿರ್ತಕ್ಕ ವಿಪರೀತ ರಾಜಯೋಗ ಅಂತ ಅನಿಸಿದ್ರು ಕೂಡ ಆಕಸ್ಮಿಕ ಆಯುಷ್ಯಕ್ಕೆ ಕಂಟಕಗಳು ಬರ್ತಕ್ಕಂಥದ್ದು. ದಾಂಪತ್ಯದಿಂದ ಅನುಕೂಲ, ಪಾಲುದಾರಿಕೆ ವ್ಯವಹಾರದಿಂದ ಕುಂಭರಾಶಿನವರಿಗೆ ಅನುಕೂಲ. ಇನ್ನು ರೋಗ ಬಾಧೆಗಳು, ಅದರಲ್ಲೂ ಕೂಡ ಮೀನರಾಶಿನವರಿಗೆ ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಹೆಚ್ಚಾಗಿ ಬೀಳಿಸ್ತಕ್ಕಂಥದ್ದು ನೋಡಬಹುದು. ಇದಿಷ್ಟೆಲ್ಲವೂ ಕೂಡ ರವಿಯ ಧನುಸ್ಸು ರಾಶಿ ಪ್ರವೇಶದಿಂದ ನಡೀತದೆ. ಶುಭವಾಗಲಿ. ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಧನುರ್ ಸಂಕ್ರಮಣದಲ್ಲಿ ಯಾವ ರಾಶಿಗೆ ಲಾಭ, ಯಾವ ರಾಶಿಗೆ ನಷ್ಟ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.
ವೀಕ್ಷಕರನ್ನ ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮನ ಹೊಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.